ಅಧಿಕಾರಿಗಳಿಗೆ ತಿಳಿಸಿದ್ರಿ? ಅಧಿಕಾರಿಗಳಿಗೂ ತಿಳಿಸಿದ್ರಿ? ಅಧಿಕಾರಿಗಳಿಗೆ ತಿಳಿಸ್ತಾ ಬಂದಿದ್ದೀವಿ. ಇನ್ನೂವರೆಗೂ ಏನು ಕ್ರಮ ಕೈಗೊಂಡಿಲ್ಲ? ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಸರ್. ಯಾಕೆ ಹರಿಯಾಣ, ಮಹಾರಾಷ್ಟ್ರ ಆಗೋ ಇತರೆ ಇದ್ರೊಳಗೆ ಹೆಂಗ ಗ್ರಾಮ ಸಭೆಗೆ ಅದು ಪರಿಮಾಧಿಕಾರ ಹೆಂಗೆ ಕೊಟ್ಟಾರ. ಇವತ್ತು ನಾವು ಯಾವುದೋ ಒಂದು ಅಂಗಡಿ ತೆರೆಯಾಕತ್ತಾರ, ಇವತ್ತು ಒಂದು ಸೆರೆ ಅಂಗಡಿ ಪರ್ಮಿಷನ್ ಕೊಡಾಕತ್ತಾರ ಅಂದ್ರೆ ಆ ಗ್ರಾಮ ಪಂಚಾಯತಿ ಒಳಗೆ ಹೆಣ್ಮಕ್ಳು ಗ್ರಾಮ ಸಭೆ ಮಾಡಿ ಇವತ್ತು ಇಲ್ಲಿ ಕೊಡಾಕತ್ತೀವಿ, ಇದು ಏನೈತಿ ಅನ್ನೋಂಥದನ್ನ ಅವ್ರ ಮುಖಾಂತರ ಅವ್ರ ಪರ್ಮಿಷನ್ ತಗೊಂಡ ಇವತ್ತು ಅಂಗಡಿಗಳನ್ನ ಚಾಲೂ ಮಾಡಬೇಕು. ಲಕ್ಷಾಂತರ ಜನ 25ನೇ ತಾರೀಕು ಅಂದ್ರೆ ನಾವು ಏನು ಸಂವಿಧಾನವನ್ನು ಏನವತ್ತು ನಾವು ಒಪ್ಕೊಂಡ್ವಿ, ಆ ಸಂವಿಧಾನ ಏನು ರಚನೆ ಆಯಿತು ನವೆಂಬರ್ 26ಕ್ಕೆ, ಆ ಒಂದು ಇದನ್ನ ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಬೆಂಗಳೂರು ವಿಧಾನಸೌಧದ ಮುಂದೆ ಹೋಗಕ್ಕೆ ರೆಡಿ ಆಗಿದ್ದೇವೆ. ಹೆಣ್ಣು ಹತ್ತುವಲ್ವ ಗಂಡು ಮಕ್ಳು ಆಡ್ತಾರೆ, ಹೋಗ್ಕೊಳಕಂತಾರ ತಾಯಿ ತಂದಿ. ಅಲ್ಲೇ ದುಡಿತಾರ, ಅಲ್ಲೇ ಇಟ್ಟು ಬರ್ತಾರೆ, ಅಲ್ಲೇ ದುಡಿತಾರ. ಕತ್ರಿಯಾಗ ಅಂಗಡಿ ಈಗ ಒಂದೆರಡು ಇದ್ದಿದ್ದು ಬರೀ ಇದಕ್ಕೆ ಇದಕ್ಕೆ ಬಿದ್ಬಿಟ್ಟು 2 ದಿನ ದುಡಿತಾರ. ಏನೋ ನಿಮ್ಮ ಹೊರಡ ಅನ್ನೋದು ಅಂಗಡಿ ಆಗಿಟ್ಟು ಬರೋದು. ಉದ್ರಿ ಹೆಣ್ಮಕ್ಳ ಸಭೆ ಅಂತ ಮಾಡ್ತಾರ. ಮಕ್ಕಳ ಗ್ರಾಮ ಸಭೆ ಒಳಗೆ ಅವ್ರು ಈ ಸರಿಯಾದ ಎಲ್ಲ ತೋರಿಸಿದಾರ. ಇಲ್ಲಿ ಮಟನ ಅವ್ರು ಕ್ರಮ ತಗೊಳ್ತಾ ಇಲ್ಲ. ಅದಕ್ಕೆ ಸರ್ಕಾರನ ಇವತ್ತು ಮುಖ್ಯಮಂತ್ರಿಗಳಿಗೆ ನಾವು ಹೇಳಕ್ ಇಷ್ಟಪಡ್ತೇವೆ, ಏನಿಲ್ಲ ನೀವು ಈ ಕಡೆಯಿಂದ ಕೊಡ್ತಾ ಇದ್ದೀರಿ, ಈ ಕಡೆಯಿಂದ ಕಿತ್ಕೊಳ್ತಾ ಇದ್ದೀರಿ. ಒಂದೇದ್ದು ಸಣ್ಣ ಸಣ್ಣ ಮಕ್ಕಳು ಇವತ್ತು ಶಾಲೆ ಕಾಲೇಜ್ ಬಿಟ್ಟು ಸೆರೆ ಕುಡಿದು ದಾರಿ ತಪ್ಪಿದಾರ. ಈಗ ಸಣ್ಣ ವಯಸ್ಸಿನೊಳಗ ಗಂಡುಗಳನ್ನ ಕಳ್ಕೊಂಡಿರ್ತಕ್ಕಂಥ ವಿಧವೆಯರಿದ್ದಾರೆ. ಸಣ್ಣ ವಯಸ್ಸಿನೊಳಗನ ಈಗ ನಮ್ಮ ಹಳ್ಳಿಗಳಿಗೆಲ್ಲ ಹೋಗೊಂಡ್ರಿ. ಊರ ಹೆಸರು ಹಳ್ಳಿ ಹೊಂಡಾರಿ. ಯಾವ ತಾಲೂಕು? ಆಗಿದ್ದು ಸಲಾರ್ಕೊಪ್ಪ ರೀ. ಅದು ಕಲ್ಗಟ್ಟಿ ತಾಲೂಕು ರೀ. ಸರಿಯಾದಿಂತ್ರ ಭಾಳ ಕಷ್ಟ ಆಗಕತ್ತದ್ರಿ ನಮಗೆ. ಅದನ್ನ ಬಂದ್ ಮಾಡ್ಬೇಕಂತೇಳಿ ಹೋರಾಟ ಮಾಡಿದ್ರಿ. ನಾವು ಕೂಲಿ ಕೆಲಸ ಕೇಳ್ಕೊಂಡು ಹೋಗ್ತೇವ್ರಿ. ಕೂಲಿ ಕೆಲಸ ಕೇಳ್ಕೊಂಡು ಹೋಗ್ತೇವ್ರಿ. ಕೂಲಿ ಕೆಲಸಕ್ಕೆ ಹೋಗಿ ಬರ್ಬಿಡ್ದೆ ನಮ್ಮ ತಂಗಿ ಗಂಡ ಊರು ಹಾಕೊಂಡು ಸತ್ತನ್ರಿ. 5 ಗಂಟೆಗೆ ಹೋಗಿ ಇದ್ದಾಗ ಕೂಡ ಮಾಡ್ತಿರ್ತಂದ್ರೆ ಅವರು ಅನ್ಫಿಟ್ ಬಿಕೇಮ್ ಚೇರ್ಮನ್ ಆ್ಯಂಡ್ ಮೆಂಬರ್. ಸೊ ಗಂಭೀರವಾಗಿ ಪರಿಗಣಿಸಿ ಮುಂಬರ್ತಕ್ಕಂಥ ಜಿಲ್ಲಾ ಸಭೆ ಒಳಗೆ ಇವನ್ನ ಗಂಭೀರವಾಗಿ ಪರಿಗಣಿಸಿ ಚರ್ಚೆ ಮಾಡಿ ಆಯಾ ತಾಲೂಕಿನ ಇಒ ಮತ್ತು PDOಗೆ ಸ್ಪಷ್ಟ ನಿರ್ದೇಶನ ಕೊಟ್ಟು ಸೂಕ್ತ ಕ್ರಮ ಜೊತೆಗೆ ಏನಾರು ಒತ್ತಾಯ ಹಾಕಬೇಕು ಅನ್ನೋದೇ ನಮ್ಮೆಲ್ಲರ ಆಗ್ರಹ. ಒಂದು ಕಾರ್ಮಿಕ ಮುಖಂಡರು ಇವರೆಲ್ಲರನ್ನು ಕರೆದು ಅಲ್ಲಿರ್ತಕ್ಕಂಥ ಚರ್ಚೆ ಮಾಡೋದಿರ್ತಕ್ಕಂಥ